ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವರದಾ ಸಂಚಾರಿ 5G5 ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ತೆರೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿ ಅರ್ಜಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈಗ ಎಕ್ಸಾಂಪಲ್ಲು ಒಂದು ಶಾಲೆ ಇರುತ್ತೆ, ಆ ಶಾಲೆ ಸುತ್ತಮುತ್ತಲು ಮರ ಗಿಡ ಅನ್ನುವಂಥದ್ದು ಇರೋದಿಲ್ಲ. ನಮ್ಮ ವಿದ್ಯಾರ್ಥಿಗಳು ಸೇರಿ ಎಲ್ಲರೂ ಸೇರಿ ಅರಣ್ಯ ಅಧಿಕಾರಿಗಳಿಗೆ ಯಾವ ರೀತಿ ಉಚಿತವಾಗಿ ಗಿಡವನ್ನು ಕೊಡುವಂತೆ ಯಾವ ರೀತಿ ಅರ್ಜಿ ಬರೀಬೇಕು ಅಥವಾ ಪತ್ರ ಬರೀಬೇಕು ಅನ್ನೋದನ್ನು ನನಗೆ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ತಿಳಿಸ್ಕೊಡ್ತೀನಿ. ಇದು ಮುಖ್ಯವಾಗಿ ಶಾಲಾ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಈ ಒಂದು ಇನ್ಫಾರ್ಮೇಷನು. ಅದರ ಜೊತೆಗೆ ಗಿಡ ಬೆಳೆಸಿ ಪರಿಸರ ಉಳಿಸಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಎಲ್ಲೇ ಟ್ರಿಪ್ ಹೋದ್ರೂ ಪ್ಲಾಸ್ಟಿಕ್ಕು ಮತ್ತು ಪ್ಲಾಸ್ಟಿಕ್ ಕವರ್ನ ಇಲ್ಲೇ ಎಸೆಬೇಡಿ. ಯಾಕಂದರೆ ಪರಿಸರ ಇದ್ದರೆ ನಾವು ನಮ್ಮಿಂದ ಪರಿಸರ ಅಲ್ಲ, ಪರಿಸರದಿಂದ ನಾವಿರೋದು. ದಯವಿಟ್ಟು ಎಲ್ಲೇ ಹೋದ್ರೂ ಪ್ಲಾಸ್ಟಿಕ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಕೆಲವು ನಾನು ನೋಡಿದ್ದೀನಿ, ಟ್ರಿಪ್ ಹೋಗಿರ್ತಾವಲ್ಲ, ಪ್ಲಾಸ್ಟಿಕ್ಕು ಮತ್ತು ವಾಟರ್ ಬಾಟ್ಲ್ ಎಲ್ಲಿ ಬೇಕೋ ಅಲ್ಲಿ ಬಿಸಾಕಿರ್ತಾರೆ. ದಯವಿಟ್ಟು ಆ ಕೆಲಸ ಮಾಡೋಕ್ಕೋಗ್ಬಿಡಿ. ಪರಿಸರ ಉಳಿಸಿ ನಾಡನ್ನ ಉಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನೋಡ್ಕೊಂಬನ್ನಿ ವಿಡಿಯೋನ. ದಿನಾಂಕ, ಸ್ಥಳ, ಇವರಿಂದ ವಿದ್ಯಾರ್ಥಿಯರು SKTHS ಪ್ರೌಢಶಾಲೆ, ಊರಿನ ಹೆಸರು, ತಾಲೂಕು ಯಾವುದು, ಜಿಲ್ಲೆ ಯಾವುದು, ಇವರಿಗೆ ಮಾನ್ಯ ಅರಣ್ಯಾಧಿಕಾರಿಗಳಿಗೆ ಅರಣ್ಯ ಇಲಾಖೆ, ಊರಿನ ಹೆಸರು, ತಾಲೂಕು ಯಾವುದು, ಜಿಲ್ಲೆ ಯಾವುದು. ಹೊಸ್ದಾಗಿ ಯಾರಾದರೂ ವರದಾ ಸಂಚಾರಿ 5G5 ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ. ನಿಮ್ಗೇನಾದರೂ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದರೆ ಒಂದು ಲೈಕ್ ಕೊಡಿ. ಇನ್ನೂ ಬೇರೆ ಬೇರೆ ರೀತಿಯ ಇನ್ಫಾರ್ಮೇಷನ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಮಾನ್ಯರೇ, ವಿಷಯ ಗಿಡಗಳನ್ನು ನೆಡಲು ಉಚಿತ ಸಸಿ ನೀಡುವಂತೆ ಕೋರುವ ಬಗ್ಗೆ ವಿದ್ಯಾರ್ಥಿಯರು SKTHS ಪ್ರೌಢಶಾಲೆ, ಊರಿನ ಹೆಸರು. ವಿದ್ಯಾರ್ಥಿಗಳಾದ ನಾವು ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಶಾಲೆಯ ಆವರಣದಲ್ಲಿ ಮರ ಗಿಡಗಳಿಲ್ಲದ ಕಾರಣ ನೀವು ನಮಗೆ ಗಿಡಗಳನ್ನು ನೆಡಲು ಸಸಿಗಳನ್ನು ಉಚಿತವಾಗಿ ನೀಡಿದರೆ ನಮ್ಮ ಶಾಲೆಯ ವಾತಾವರಣ ಚೆನ್ನಾಗಿರುತ್ತದೆ ಎಂದು ಭಾವಿಸಿರುವೆ. ಆದ್ದರಿಂದ ನೀವು ಆದಷ್ಟು ಬೇಗನೆ ಸಸಿಗಳನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿಗಳು, SKTHS ಪ್ರೌಢಶಾಲೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ವಿದ್ಯಾರ್ಥಿಗಳು ಸೇರಿ ಅರಣ್ಯ ಅಧಿಕಾರಿಗಳಿಗೆ ಉಚಿತವಾಗಿ ಗಿಡವನ್ನು ನೀಡುವಂತೆ ಯಾವ ರೀತಿ ಅರ್ಜಿ ಕೊಡಬೇಕು. ಮತ್ತು ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಈ ಒಂದು ಇನ್ಫಾರ್ಮೇಷನಿಂದ ನಿಮ್ಗೆ ಏನಾದರೂ ಸ್ವಲ್ಪ ಯೂಸ್ ಆಯಿತು ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.